ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವೊಂದು ವಿಶೇಷವಾದಂಥ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡ್ಬೋದು ನೀವು. ಇಲ್ಲಿ ನಾವು ಪೈನಾಪಲ್ ಇಟ್ಕೊಂಡಿದ್ದೇವೆ. ಒಂದು ಸಣ್ಣದು ಪೈನಾಪಲ್ಲು. ಇದನ್ನು ಎಲ್ಲ ನಾವು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೇವೆ ರೀ. ಮತ್ತು ಇಲ್ಲಿ ಒಂದು 4 ನಾವು ಇದು ಕಿತ್ತಳೆ ಹಣ್ಣು ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಒಳಗಡೆದು ಬೀಜ ತೆಗೆದುಬಿಟ್ಟು ಇಟ್ಕೊಂಡಿದ್ದೀವಿ. ಒಬ್ಬೊಬ್ರು ಮಾಡೋರು ಜ್ಯೂಸರ್ ಬರುತ್ತಲ್ರಿ, ಅದ್ರಾಗೂ ಮಾಡ್ತಾರೆ, ಹಾಗೂ ಮಾಡ್ಬೋದು. ನಾನೆಲ್ಲ ಜ್ಯೂಸ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಇದ್ರಾಗ ತೊಗೊಂಡಿನಿ. ಜ್ಯೂಸರ್ ಸೆಟ್ ಇದ್ದರೆ ಅದ್ರಾಗೂ ಮಾಡ್ಬೋದು. ನಾನಿಲ್ಲಿ ಇದು ಉಪ್ಪನ್ನು ತೊಗೊಂಡಿದ್ದೀನಿ. ನೋಡ್ಬೋದು, ಇದು ಸೇಂದ ನಮಕ್ ಅಂತಾರೆ. ಅಂದರೆ ಇದು ಸೇಂದ ಲವಣದು ಉಪ್ಪು. ಈ ಜ್ಯೂಸಿಗೆ ಇದೇ ಹಾಕ್ತಾರೆ. ಇದು ಇಲ್ಲ ಅಂತಂದರೆ ಮಾಮೂಲಿ ನೀವು ಹಾಕ್ಕೋತಿರಲ್ರಿ, ಅದು ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆ ಮತ್ತು 1-2 ಕಾಳು ಮೆಣಸು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಂದರೆ ಸ್ವಲ್ಪನೇ ತರಿ ಫುಲ್ ನೈಸ್ ಮಾಡೋಕ್ಕೆ ಬರಲ್ಲ, ತರಿನೇ ಇಟ್ಕೊಂಡಿದ್ದೀನಿ. ಇದು ನಮಗೆ ಜ್ಯೂಸಿಗೆ ಬೇಕಾಗಷ್ಟು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಉಪ್ಪನ್ನು ತೊಗೊಂಡಿದ್ದೀನಿ. ಆಪ್ಷನ್ನು ನೀವು ಲೈಟಾಗಿ ಬೆಲ್ಲನ ಹಾಕೋತಿದ್ರೆ ಹಾಕ್ಕೋಬೋದು, ಸಕ್ಕರೆ ಹಾಕೋತಿದ್ರೆ ಹಾಕ್ಕೋಬೋದು. ನಮ್ಮದು ಪೈನಾಪಲ್ಲು ಸ್ವೀಟ್ ಇದೆ ಮತ್ತು ಹಣ್ಣು ಸ್ವೀಟ್ ಇದೆ. ಹಾಕಿ ನಾನು ಅದು ಸ್ವೀಟ್ ಬ್ಯಾಲೆನ್ಸ್ ಮಾಡೋದಂತ ಇದು ಉಪ್ಪು ಮಾತ್ರ ಇದು ಹಾಕಬೇಕು. ಇದು ಉಪ್ಪು ಏನಂತಂದರೆ ಫ್ಲಾಟ್ ಕಟ್ರ್ ಉಪ್ಪಿದೆ. ಇದು ಒಳ್ಳೆಯದು. ಇದು ನಿಮಗೆ ತಿಂದಿದ್ದು ಅನ್ನವೆಲ್ಲ, ಊಟ ಮಾಡಿದ ಅನ್ನವೆಲ್ಲ ಚೆನ್ನಾಗಿ ಜೀರ್ಣ ಮಾಡೋಂಥ ಶಕ್ತಿ ಇರುತ್ತೆ. ಮತ್ತು ಪೈನಾಪಲ್ಲು ಶುಗರ್ ಇದ್ದವರಿಗೆ ಮತ್ತು ಕಫ ಇದ್ದವರಿಗೆ, ಕೆಮ್ಮು ಕಫ ಇದ್ದವರಿಗೆ ಇದು ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಹಾಗಾಗಿ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಜೀರಿಗೆ ತಂಪಾಗಿರುತ್ತೆ. ಕೆಲವೊಂದು ಸರ್ತಿ ಮನೆಯಲ್ಲಿ ಹಣ್ಣು ಅದು ಜಾಸ್ತಿ ಇರ್ತಾವಲ್ರಿ, ಆ ಟೈಮ್ನಲ್ಲಿ ಒಂದೊಂದು ಸರ್ತಿ ಹಾಳಾಗಿ ಹೋಗ್ತದೆ. ಹಾಗಾಗಿ ಈ ಥರ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ನಿಮಗೆ ಒಳ್ಳೆಯ ಒಂದು 2 ಹಣ್ಣು ಸೇರಿಸಿ ಜ್ಯೂಸ್ ಮಾಡೋದನ್ನು ತೋರಿಸಿಕೊಡ್ತಾ ಇದ್ದೇನೆ. ನೀವು ನೋಡ್ಬೋದು. ಈಗ ನೋಡ್ತಾ ಇದ್ದಿರ್ಬೋದು ನೀವು. ನಾನು ಈಗ ಒಂಚೂರು ಪೈನಾಪಲ್ ಹಾಕುತ್ತಾ ಇದ್ದೀನಿ. ಅರ್ಧ ಪೈನಾಪಲ್ಲು ಮತ್ತು ಅರ್ಧ ಕಿತ್ತಳೆ ಹಣ್ಣು ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು. ನಾನು ಇದಕ್ಕೆ ಇವಾಗ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ಬೋದು, ಇದು ಒಳ್ಳೆಯದಿರ್ತದೆ. ನೀವು ಮನೆಯಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು, ಆರೋಗ್ಯ ದೃಷ್ಟಿಲಿಂದ ಒಳ್ಳೆಯದು ಅಂತೇಳಿ ನಾನು ಮಾಡ್ತಾ ಇರೋದು. ಈಗ ನಾನು ಮಿಕ್ಸಿ ಮಾಡ್ತೀನಿ. ಈಗ ನೋಡ್ಬೋದು, ನಾನು ಇದನ್ನು ಈ ಥರ ನೈಸಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಸಾಣಿಸ್ಕೊತಿದ್ದೀನಿ. ಈಗ ನೋಡ್ಬೋದು, ನಾವು ಜ್ಯೂಸನ್ನು ಈ ಥರ ನಾವು ಸಾಣಿಸ್ಕೊಂಡ್ಬಿಟ್ಟು ಒಂದು ಬೌಲಿಗೆ ತೆಗೆದಿಟ್ಕೊಂಡಿವಿ. ಇದು ಗಟ್ಟಿ ಜ್ಯೂಸ್ ಬರುತ್ತೆ. ನೀವು ಬೇಕಿದ್ದರೆ ಒಂಚೂರು ಹಾಲು ಹಾಕ್ಕೋಬೋದು. ಹಾಲು ಅಂದರೆ ಕಫ ಆಗುತ್ತಲ್ರಿ, ಅದಕ್ಕೇನು ಬೇಡ, ಡೈರೆಕ್ಟ್ ಹಾಗೆ ಕುಡಿಬೋದು. ಇದು ಒಳ್ಳೆಯ ಟೇಸ್ಟ್ ಇರುತ್ತೆ. ನಾನು ಇವಾಗ ಇದಕ್ಕೆ ಈಗ ನೋಡ್ಬೋದು ನೀವು, ನಾನು ಇನ್ನೊಂದು ರೌಂಡನ್ನು ಪೈನಾಪಲ್ಲು ಮತ್ತು ಕಿತ್ತಳೆ ಹಣ್ಣು 2 ಸೇರಿಸಿ ಹಾಕೋತಾ ಇದ್ದೀನಿ. ಮತ್ತು ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು. ಈಗ ಕಿತ್ತಳೆ ಹಣ್ಣು ಸಹ ಹಾಕೋತಾ ಇದ್ದೀನಿ. ನಾನು ಇದನ್ನು ಸಾಣಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಜ್ಯೂಸ್ ತೆಗೆದಿರ್ತದಲ್ರಿ, ಅದ್ರಾಗಾದ್ರೂ ಮಾಡ್ಕೋಬೋದು. ಮತ್ತು ಈ ಥರನೇ 2 ಸೇರಿಸಿ ಮಾಡ್ಕೋದ್ರಿಂದ ಆರೋಗ್ಯ ದೃಷ್ಟಿ ಒಳ್ಳೆಯದು. ಈಗ ನೋಡ್ಬೋದು ನೀವು. ಈಗ ನೋಡ್ಬೋದು, ನಾನು ಇನ್ನೊಂದು ರೌಂಡನ್ನು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇದು ನಮ್ಮದು ಎಲ್ಲ ನಾವು ಹಾಕಿದ್ದೆಲ್ಲನೂ ನಮಗೆ ಚೆನ್ನಾಗಿ ತಿನ್ನೋಕ್ಕೆ ಬಾಯಿ ಸಿಗೋದಿಲ್ಲ. ನೈಸಾಗಿ ಮಾಡ್ಕೋಬೋದು. ವಯಸ್ಸಾದರೂ ಮತ್ತು ಮಕ್ಕಳಿಗೆ ಈ ಥರ ಕೊಡ್ಬೋದು. ಒಳ್ಳೆಯದಿದು, ಆರೋಗ್ಯಕ್ಕೆ ಒಳ್ಳೆಯದು. ಆ ದೃಷ್ಟಿಯಿಂದ ನಾನು ಈ ಥರ ಮಾಡಿದ್ದೇನೆ. ಈಗ ನೋಡ್ಬೋದು ರೀ, ನಮ್ಮದು ಜ್ಯೂಸ್ ರೆಡಿಯಾಗಿದೆ. ನಾನು ಇವಾಗ ಕಾಳುಮೆಣಸು, ಜೀರಿಗೆ ಕಾಳುಮೆಣಸು 2 ಹುರಿದ್ಬಿಟ್ಟು ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ಒಳ್ಳೆ ಗಟ್ಟಿ ಜ್ಯೂಸ್ ಬರುತ್ತೆ. ನೋಡ್ಬೋದು, ನೀವು ಬೇಕಿದ್ದರೆ ಇನ್ನೊಂಚೂರು ತೆಳು ಮಾಡ್ಕೋಬೋದು ಮತ್ತು ಇದೇ ಥರ ಗಟ್ಟಿನೂ ಮಾಡ್ಕೋಬೋದು. ನೋಡ್ಬೋದು, ತೆಳ್ಳಗೆ ನಾವು ಮಕ್ಕಳಿಗೆ ಒಂದೊಂದು ಸರ್ತಿ ಗಂಜಿ ಮಾಡಿಕೊಡ್ತೀವಲ್ರಿ,
ರಾಗಿ ಅಂಬಲಿ ಥರನೇ ಇದು ಬಂದಿರುತ್ತೆ. ಇದು ಹೆಲ್ತಿಗೆ ಒಳ್ಳೆಯದು ಜ್ಯೂಸು. ಅದಕ್ಕಾಗಿ ನಾವು ಈ ಥರ ನಿಮಗೆ ತೋರಿಸಿದ್ದೇವೆ, ನೋಡ್ಬೋದು ನೀವು. ಇದನ್ನು ನಾವು ಈಗ ಒಂಚೂರು ಟೇಸ್ಟ್ ಮಾಡಿ ನೋಡ್ತೀನಿ. ನೋಡ್ಬೋದು ನೀವು, ನಾನು ಜ್ಯೂಸನ್ನು ಒಂದು ಲೋಟವಾಗಷ್ಟು ಮಾಡಿದ್ದೀನಿ. ಇದೇ ಥರನೇ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನೋಡ್ಬೋದು ಒಳ್ಳೆ ಜ್ಯೂಸ್ ಆಗಿದೆ. ನೀವು ಬೇಕಿದ್ದರೆ ಇದಕ್ಕೆ ಐಸ್ ಹಾಕೊಂಡು ಕುಡಿಬೋದು, ಇಲ್ಲ ಅಂತಂದರೆ ಹಾಗೇನೂ ಕುಡಿಬೋದು. ಕೆಮ್ಮು ಕಫ ಇದ್ದರು ಹಾಗೆ ಕುಡಿದ್ರೂ ಆಗುತ್ತೆ. ಏನೂ ಇಲ್ಲ ಅಂತನೋರು ಈ ಥರ ನೀವು ಮಾಡಿ ಕುಡಿಬೋದು. ಇದಕ್ಕೊಂಚೂರು ಐಸ್ ಹಾಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ನಮ್ಮ ವಿಡಿಯೋನು ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ಇದನ್ನು ಜ್ಯೂಸು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪೈನಾಪಲ್ ಸ್ವೀಟ್ ಇತ್ತು ಅಂತಂದರೆ ಏನು ಹಾಕೋದು ಬೇಡ. ಇರಲಿಲ್ಲ ಅಂದರೆ ಹುಳಿ ಹಾಕಿತ್ತು ಅಂತಂದರೆ ಒಂಚೂರು ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಹಾಕೊಂಡ್ರೆ ಒಳ್ಳೆಯದು. ಸಕ್ಕರೆ ನಿಮಗೆ ಇಷ್ಟ ಇತ್ತಂದರೆ ಸಕ್ಕರೆ ಹಾಕ್ಕೋಬೋದು. ಇದು ಒಳ್ಳೆಯ ಒಂದು ಜ್ಯೂಸ್ ಆಗಿದೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ಕುಡಿಬೇಕು. ನೀವು ಮನೆಯಲ್ಲಿ ಮಾಡ್ಕೊಂಡು ಇದನ್ನು ಕುಡಿಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ವಿಡಿಯೋನ ಸ್ಫೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.